ನನ್ನ ಹೆಸರು ಮಂಜುನಾಥ್, ತಂದೆ ಹೆಸರು ಜೋಗಣ್ಣ, ಕಾಯನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಮ್ಮ ತಂದೆ ಕಾಲದಿಂದನೂ ನಾವು ಯಾವಾಗೂ ರೈತಪ್ಪಿ ಕೆಲಸನೇ ಮಾಡ್ತಾ ಇರೋದು. ಭತ್ತ ಬಿತ್ತನೆ ಮಾಡ್ತಿದ್ದು, ಬೇಕಾದಷ್ಟು ತಳಿಗಳನ್ನ ಎಲ್ಲವನ್ನೂ ಮಾಡ್ತಾನೆ ಇದ್ವಿ. ಈ ಸಲ ಅಶ್ಮಿತಾ ತಳಿ ಅಂತ ಹೊಸ ಭತ್ತ ಅಂತ ಇದನ್ನ ನಮ್ಮ ಶಿಕಾರಿಪುರ ಸೀಡ್ಸ್ ಅಂಗಡಿಯಲ್ಲಿ ಒಬ್ರು ಕೊಟ್ಟಿದ್ರು. ಇದು ಬಹಳ ಚೆನ್ನಾಗಿ ಬಂದೈತಿ ನನಗೆ. ನನ್ನ ಅನಿಸಿಕೆ ಒಳಗೆ ಈ ವರ್ಷಕ್ಕೆ ಇದು ಬಹಳ ತುಂಬಾ ಖರ್ಚು ಬಹಳ ಕಮ್ಮಿ ಬಂದಿದ್ದು. ವರ್ಷ 3 ಕ್ವಿಂಟಲ್ ಗೊಬ್ಬರ ಒಂದ್ ಎಕರೆ ಆಗ್ತಿದ್ದೆ. ನನಗೆ ಒಳ್ಳೆ ಇಳುವರಿ, ಒಳ್ಳೆ ಬೆಳೆ, ಬಹಳ ಉತ್ತಮವಾದ ಬೆಳೆ ಬಂದೈತಿ ಅಂತ ನನ್ನ ಅನಿಸಿಕೆ ಬಹಳ ಚೆನ್ನಾಗಿದೆ. ರೈತರಿಗೆ ಇದು ಒಳ್ಳೆ ಅನುಕೂಲ ಅಂತ. ಅರ್ಲಾಲ್ ಸೀಡ್ಸ್ ಕಂಪನಿಯ ಇದು ಅಶ್ಮಿತಾ ತಳಿ. ಎರಡೆರಡೆ ಸಸಿನ ನೆಟೆ ಮಾಡಿಸಿದ್ದೆ. ಈ ಗೆಡ್ಡೆ ಬಂದಿರೋದು ಕೂಡ ಇದ್ರಾಗ ತೆನೆ ಹೊಂಟಿದ್ರೆ, ಇದ್ರಾಗೆ ಬಿಳಿದೇನೆ ಕಾಣ್ತಾ ಇಲ್ಲ, ಜರುಗಿನ ಅಂಶ ಕಾಣ್ತಾ ಇಲ್ಲ. ಆಮೇಲೆ ಬಹಳ ಚೆನ್ನಾಗಿ ತೆನೆ ಚಾಟ ಬಂದೈತಿ. ಅವ್ರ ಬೆಳೆ ಇದು 3.25 ಅಡಿ ಹೈಟ್ ಬೆಳೆ ಬಂದಿದೆ. ಇದು ಇನ್ನ ಕಟಾವಿ ಬಂದಿಲ್ಲ. ಕಟಾವಿ ಬರೋದು ಇನ್ನ 15 ದಿವಸ. ಇದ್ರ ನನ್ನ ಲೆಕ್ಕ ಒಂದು ಗೊನೆಯಲ್ಲಿ 200 ರಿಂದ 250 ಕಾಳು ಒಂದು ಗೊನೆಯಲ್ಲಿ ಇದೆ. ಇದು ನನ್ನ ಇಳುವರಿ 40 ರಿಂದ 45 ಚೀಲ ಎಕರೆಗೆ ಕಣ್ಣು ಮುಚ್ಚಿದ ಇಳುವರಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಮೊದ್ಲಿಂದನೂ ನಾನು ಯಾವಾಗೂ ಭತ್ತದ ಮೇಲೆ ಇಂಟ್ರೆಸ್ಟ್. ಈಗ ಅಡಿಕೆ ಮೇಲೆ ಒಂದು 100 ಎಕರೆ ಕೇಣಿ ಮಾಡಿಸ್ತೇನೆ. ಅದ್ರ ತಿಂಕನು ನನಗೆ ಬಹಳ ಇಂಟ್ರೆಸ್ಟ್ ಅಂದ್ರೆ ಈ ಭತ್ತದ ಬೆಳೆ ಮೇಲೆ ಬಹಳ ಇಂಟ್ರೆಸ್ಟ್ ನನಗೆ. Harlal Seeds.